ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ನನಗೆ ಬೇಕಾಗಿರೋದು ಕಬ್ಬಿಣದ ಸ್ನಾಯುಗಳು, ಉಕ್ಕಿನ ನರಗಳು ಮತ್ತು ಸಿಡಿಲಬ್ಬರದ ಮನಸ್ಸುಗಳು. ಯಾಕಂದರೆ ಅಂಥವರಿಂದಲೇ ಈ ದೇಶದ ಭವಿಷ್ಯವನ್ನು ಬದಲಾಯಿಸೋದಕ್ಕೆ ಸಾಧ್ಯ ಅಂತ. ನಿನ್ನ ಜೀವನದಲ್ಲಿ ನೀನು ನಿರಂತರವಾಗಿ ನಿನಗೋಸ್ಕರ ಬದುಕಬೇಕು, ದೇಶಕ್ಕೋಸ್ಕರ ಏನಾದರೂ ಸಾಧನೆ ಮಾಡಿ ತೋರಿಸ್ಬೇಕು ಅಂತ. ಸ್ವಾಮಿ ವಿವೇಕಾನಂದರು ಈ ಮಾತನ್ನು ಹಾಗೆ ಹೇಳಿಲ್ಲ, ಅವರ ಮನಸ್ಸಿನಿಂದ, ಅವರ ಛಲದಿಂದ, ಮನಸ್ಸಿನ ಉದ್ವೇಗದಿಂದ ಈ ಮಾತನ್ನು ಹೇಳಿದ್ದಾರೆ. ಯಾಕಂದರೆ ಈ ಭವಿಷ್ಯ ನಿಂತಿರುವುದೇ ನಿನ್ನಂತಹ ಯುವಕರ ಮೇಲೆ. ನಿನ್ನಂತಹ ಯುವಕರು ಈ ದೇಶದ ಭವಿಷ್ಯವನ್ನು ಕಟ್ಟುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಮೈ ಡಿಯರ್ ಫ್ರೆಂಡ್, ಓದಿ ತಿಳಿದುಕೊಂಡ ಪಾಠಗಳಿಗಿಂತ ಗಾಯಗೊಂಡು ತಿಳ್ಕೊಂಡ ಅನುಭವದ ಪಾಠಗಳು ಎಂದಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸತ್ತಾಗ ಶವದ ಮುಂದೆ ಕುಳಿತು ಅಳೋ ಸಂಬಂಧಿಕರು ಬದುಕಿದ್ದಾಗ ನಿನ್ನ ಕಷ್ಟಗಳನ್ನು ನೋಡಿ ನಗ್ತಾರೆ. ಇಂಥವ್ರ ಮುಂದೆ ನೀನು ಅಳ್ತಾ ನನ್ನ ಕೈಲಿ ಏನೂ ಆಗಲ್ಲ ಅಂತ ಪ್ರತಿದಿನ ಚಿಂತಿಸಿ ಕೊರಗಬೇಕಾ? ನೋ ವೇ ಮೈ ಡಿಯರ್ ಫ್ರೆಂಡ್. ನೀನು ಇಂಥವ್ರ ಜೊತೆ ಇರೋದಕ್ಕಿಂತ ಇವರಿಂದ ಹೊರಗೆ ಬಾ. ಯಾರನ್ನು ಎಲ್ಲಿಡಬೇಕೋ ಅಲ್ಲೇ ಇಡು. ಮುಖಕ್ಕೆ ಮಸಿ ಬಳಿಯೋರನ್ನು ಬೇಕಾದರೆ ನಂಬು, ಆದರೆ ನಂಬಿಕೆಯನ್ನು ಬಣ್ಣ ಬಳ್ಕೊಂಡು ನಾಟಕ ಆಡೋರನ್ನು ಯಾವತ್ತೂ ನಂಬೇಡ. ಯಾವುದಕ್ಕೂ ಚಿಂತಿಸಬೇಡ ಗೆಳೆಯ, ನಿನ್ನಿಂದ ಎಲ್ಲವೂ ಸಾಧ್ಯ. ಕಾಲ ಹೀಗೆ ಇರಲ್ಲ. ಇವತ್ತು ನಿಂದು, ನಾಳೆ ಬೇರೆಯವ್ರದ್ದು. ಈ ಪ್ರಪಂಚದಲ್ಲಿ ದೇವರು ಯಾರನ್ನು ಸುಮ್ಮನೆ ಹುಟ್ಟಿಸಿರೋದಿಲ್ಲ. ಅದರ ಹಿಂದೆ ಮಹತ್ವವಾದ ಕಾರಣವನ್ನು ಇಟ್ಟಿರ್ತಾನೆ. ಆ ಕಾರಣ ಒಳ್ಳೆಯದು ಎಂಬುದು ನೀನು ನಿರ್ಧರಿಸಬೇಕು ಅಷ್ಟೇ. ನಿನ್ನ ಹಿಂದೆ ಕಷ್ಟನೇ ಕಾಡ್ತಿದ್ರು, ದುಃಖನೇ ಆವರಿಸ್ಕೊಂಡಿದ್ರು, ನೋವೇನು ಬೆಂಬಿಡದೆ ಸುತ್ತುತ್ತಾ ಇದ್ರು, ನೀನು ಮಾತ್ರ ನನಗೆ ಕಷ್ಟ ಇದೆ ಅಂತ ಇನ್ನೊಬ್ಬರ ಹತ್ರ ಕೈ ಚಾಚಬಾರ್ದು. ಯಾಕೆ ಗೊತ್ತಾ, ಇಲ್ಲಿ ನಿನ್ನವರು ಅಂತ ಯಾರೂ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಜೀವನವನ್ನು ಉತ್ತಮಗೊಳಿಸಬೇಕಂತಾನೆ ನಿರಂತರವಾಗಿ ಪ್ರಯತ್ನ ಪಡ್ತಾನೆ ಇರ್ತಾರೆ. ನಿನ್ನ ಜೀವನದಲ್ಲಿ ಏನೇ ಆದರೂ ಕೂಡ ಅವ್ರಿಗೇನೂ ಆಗಬೇಕಾಗಿಲ್ಲ. ದಾರಿ ತಪ್ಪೋದು ಸಹಜ ಗೆಳೆಯ, ಆದರೆ ತಪ್ಪಿದ ದಾರಿಯಲ್ಲಿ ಪ್ರಯಾಣ ಮಾಡುವುದು ಮೂರ್ಖತನ. ಅದು ಮೂರ್ಖರ ಲಕ್ಷಣ ಆಗಿಬಿಡುತ್ತೆ. ಯಾರನ್ನು ಮೆಚ್ಚಿಸುವುದಕ್ಕಾಗಿ ಬದುಕಬೇಡ, ನಿನ್ನ ಇಚ್ಛೆಯಂತೆ ನೀನು ಬದುಕು. ಈ ಸಮಾಜ ದೇವರನ್ನೇ ನಂಬಿಲ್ಲ ಅಂದಮೇಲೆ ಇನ್ನು ನೀನು ಯಾವ ಲೆಕ್ಕ ಗೆಳೆಯ? ಬಾಳಿನ ಪಯಣದಲ್ಲಿ ಸೋಲು ಗೆಲುವು ಸಹಜ, ಎರಡನ್ನೂ ನೀನು ಸಮಾನವಾಗಿ ಸ್ವೀಕರಿಸು. ಆದರೆ ಯಾರ ಹತ್ರನೂ ಕೈ ಚಾಚಬೇಡ. ಕಷ್ಟ, ನೋವು, ನಲಿವು, ದುಃಖ, ಸಂಕಷ್ಟ, ಅವಮಾನ ಇವೆಲ್ಲ ಯಾರಿಗಿಲ್ಲ ಹೇಳು? ಎಲ್ರಿಗೂ ಇದ್ದದ್ದೇ. ಅದೆಲ್ಲ ದಾಟಿ ಬರಬೇಕಾಗಿರೋದು ನೀನು ಮಾತ್ರ. ಎಷ್ಟೇ ಕಷ್ಟ ಬಂದರೂ ನಿನ್ನ ಕಣ್ಣೀರು ಹೊರಬರದಂತೆ ನೋಡ್ಕೋ ಗೆಳೆಯ. ಯಾಕಂದರೆ ಇಲ್ಲಿ ನಿನ್ನ ಕಣ್ಣೀರು ನೋಡಿ ಸಮಾಧಾನ ಮಾಡೋರಿಗಿಂತ ನೋಡಿ ಅಪಹಾಸ್ಯ ಮಾಡೋದೇ ಜಾಸ್ತಿ. ಯಾವತ್ತೂ ಕಾಯ್ತಾ ಯೋಚನೆ ಮಾಡ್ತಾ ಕಾಲಹರಣ ಮಾಡಬೇಡ. ಯಾಕಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗ್ತಾ ಇರುತ್ತೆ. ನಿನಗಿಲ್ಲಿ ಯಾರೂ ಒಳ್ಳೆಯವರು ಸಿಗಲ್ಲ ಗೆಳೆಯ. ಯಾರ ಮೇಲೂ ನೀನು ಅವಲಂಬನೆ ಕೂಡ ಆಗಬೇಡ. ಹುಡುಕುತ್ತಾ ಹೊರಟ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಎಷ್ಟೇ ಹುಡುಕಿದರೂ ಕೌರವರಿಗೆ ಒಳ್ಳೆಯವರ ದರ್ಶನ ಆಗಲಿಲ್ಲ. ನೋಡುವ ದೃಷ್ಟಿ ನಿನ್ನ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಎದ್ದೇಳು. ಈ ಪ್ರಪಂಚದಲ್ಲಿ ನಿನಗೆ ಬೆಲೆ ಸಿಗಬೇಕಾದ್ರೆ ನೀನು ಇತಿಹಾಸವನ್ನು ಸೃಷ್ಟಿಸಬೇಕು. ನಿನ್ನ ಹೆಸರನ್ನು ಚರಿತ್ರೆಯಲ್ಲಿ ಅಜರಾಮರವಾಗಿ ಉಳಿಯುವಂತೆ ಮಾಡಬೇಕು. ಕೊನೆಗೊಂದು ಮಾತು ಹೇಳ್ತೀನಿ ಕೇಳು, ಈ ಪ್ರಪಂಚದಲ್ಲಿ ಯಾವುದೂ ಅಸಾಧ್ಯವಿಲ್ಲ. ನಿನ್ನಿಂದ ಎಲ್ಲವೂ ಸಾಧ್ಯ. ಗೆಲ್ಲುತ್ತಾ ಹೋಗುವವನು ಇತಿಹಾಸವನ್ನು ಸೃಷ್ಟಿ ಮಾಡ್ತಾನೆ. ಸೋತು ಗೆಲ್ಲುವವನು ಇತಿಹಾಸವನ್ನೇ ಬದಲಿಸ್ತಾನೆ. ನಾಳೆ ಮತ್ತೊಂದು ಕಂಟೆಂಟ್ ಜೊತೆ ಬರ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.